ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ತಾವುಗಳು ಎಲ್ಲರೂ ಕೂಡ ವಾಲ್ಪೇಪರ್ ನೋಡಿರುವ ಹಾಗೆ ದ್ವಿತೀಯ PUC ಪರೀಕ್ಷೆ 3ರ ಟೈಮ್ ಟೇಬಲನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ಇವತ್ತು ಎಕ್ಸಾಮ್ 2 ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ, ಜೊತೆಗೆ ಎಕ್ಸಾಮ್ 3 ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗಿದೆ ಸರ್. ಯಾರೆಲ್ಲ ಎಕ್ಸಾಮ್ 2 ಕಟ್ಟಲಿಕ್ಕಾಗಿಲ್ವೋ ಅಂತಹ ವಿದ್ಯಾರ್ಥಿಗಳು ತಾವುಗಳು ಎಕ್ಸಾಮ್ 3ಯನ್ನು ನೋಂದಾಯಿಸಿಕೊಳ್ಳಿ, ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆರಾಮಾಗಿ ಎಕ್ಸಾಮ್ 3ಯನ್ನು ಬರೆಯಬಹುದಾಗಿದೆ. ಯಾಕೆಂದರೆ ಬಹಳ ಜನ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್, CET ಎಕ್ಸಾಮ್ ಅಂದ್ಬಿಟ್ಟು ನಿಮ್ಮ ಏನಂತೀರ ಎಕ್ಸಾಮ್ 2 ಕಟ್ಟಿರಲಿಲ್ಲ, ತಾವುಗಳು ಎಕ್ಸಾಮ್ 3ಯನ್ನು ಕಟ್ಟಿಕೊಳ್ಳಬಹುದು. ನೋಡಿ ಸರ್, ನಿಮ್ಮ ದ್ವಿತೀಯ PUCಯ ಅಂಕಗಳು ಎಷ್ಟು ಜಾಸ್ತಿ ಇರುತ್ತೋ ಮಾರ್ಕ್ಸ್ ಕಾರ್ಡಲ್ಲಿ, ಅಷ್ಟು ನಿಮ್ಮ ಫ್ಯೂಚರು ಬ್ರೈಟಾಗಿ ಇರುತ್ತೆ. ನಾನು MBBS ಓದುವಂಥ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇಲ್ಲ, ನಾನು ಹೇಳುತ್ತಿರುವಂಥದ್ದೇ ಬೇರೆಯವರಿಗೆ. 90% ಮಾರ್ಕ್ಸ್ ಜಾಸ್ತಿ ಇದ್ದ ಏನು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇದ್ದರೆ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ. ಹಾಗಾಗಿ ಎಕ್ಸಾಮ್ 3 ಕೂಡ ನಿಮಗಾಗಿ ಕಾಯುತ್ತಿದೆ. ಬನ್ನಿ ನೋಡ್ತಾ ಹೋಗೋಣ. ಫೈನಲ್ ಟೈಮ್ ಟೇಬಲ್ ಫಾರ್ ಸೆಕೆಂಡ್ ಇಯರ್ PUC ಎಕ್ಸಾಮ್ 3 ಜೂನ್ 2025 ಅಂದರೆ ಅರ್ಥವೇನು? ಜೂನ್ ತಿಂಗಳಲ್ಲಿ ನಡೆಯುವಂತಹ ಎಕ್ಸಾಮ್ ಆಗಿರುತ್ತೆ. ಮುಂದಿನ ತಿಂಗಳು 9ನೆಯ ತಾರೀಕು ಸೋಮವಾರದ ದಿನ ನಿಮಗೆಲ್ಲರಿಗೂ ಕೂಡ ಕನ್ನಡ ಎಕ್ಸಾಮ್ ಇರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಕನ್ನಡ ಇರುತ್ತೆ. ಸಬ್ಜೆಕ್ಟು ಲ್ಯಾಂಗ್ವೇಜ್ ಯಾವುದು? ಕನ್ನಡ ಇರುತ್ತೆ. 80 ಅಂಕಗಳಿಗೆ ಬರೀತೀರಾ ಸರ್. ನಾವು ಏನು 20 ಅಂಕ ಮತ್ತು ಎಲ್ಲಿ ಹೋಯಿತು ಅಂದರೆ ಇಂಟರ್ನಲ್ ಮಾರ್ಕ್ಸು ಎಷ್ಟು ಕೊಟ್ಟಿರ್ತಾರಲ್ವ ಎಕ್ಸಾಮ್ 1ನಲ್ಲಿ, ಅಷ್ಟೇ ಅದು ಕಂಟಿನ್ಯೂ ಆಗುತ್ತೆ. 10ನೆಯ ತಾರೀಕು 6ನೆಯ ತಿಂಗಳು ಅಂತ ಹೇಳಿದರೆ ಜೂನ್, ಹೌದಲ್ವಾ? ನೋಡಿ, ಆ ಎಕ್ಸಾಮಿನ ಹೆಸರೇ ಜೂನ್ 2025 ಎಕ್ಸಾಮ್ 3 ಅಂತ ಇರುತ್ತೆ. ಜೂನ್ 10ನೆಯ ತಾರೀಕು ನಿಮಗೆಲ್ಲರಿಗೂ ಕೂಡ ಫಿಸಿಕ್ಸ್ ಎಕ್ಸಾಮ್ ಇರುತ್ತೆ. ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ ಅಂತ. ಹಿಸ್ಟ್ರಿ ಅಂತ ಹೇಳಿದರೆ ಭಾರತದ ಇತಿಹಾಸ, ಆಯಿತಾ? ಇತಿಹಾಸ ಅಂತ. ಈಗ ಆರ್ಟ್ಸ್ನವರಿಗೆ ಇತಿಹಾಸ ಎಕ್ಸಾಮ್ ಇರುತ್ತೆ. ಫಿಸಿಕ್ಸ್ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ 10ನೆಯ ತಾರೀಕು ಇರುತ್ತೆ. ಎಷ್ಟು ಗಂಟೆಗಿರುತ್ತೆ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ 3 ಗಂಟೆಗಳ ಕಾಲ ಈ ಎಕ್ಸಾಮ್ ನಡೆಯುತ್ತೆ. 11ನೆಯ ತಾರೀಕು ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಹಾಗೂ ಬಯಾಲಜಿ ಎಕ್ಸಾಮು 11ನೇ ತಾರೀಕು ಬುಧವಾರದ ದಿನ ಮುಂದಿನ ತಿಂಗಳು ಎಕ್ಸಾಮ್ 3 ಇರುತ್ತದೆ. ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿದರೆ ರಾಜ್ಯಶಾಸ್ತ್ರ ಅಂತ, ಬಯಾಲಜಿ ಅಂತ ಹೇಳಿದರೆ ಜೀವಶಾಸ್ತ್ರ ಅಂತ. ಕ್ಲಿಯರ್? ವೆರಿ ಗುಡ್. 12ನೆಯ ತಾರೀಕು ನಿಮಗೆಲ್ಲರಿಗೂ ಕೂಡ ಕೆಮಿಸ್ಟ್ರಿ ಎಕ್ಸಾಮ್ ಇರುತ್ತೆ. 12ನೆಯ ತಾರೀಕು ನಿಮಗೆಲ್ಲರಿಗೂ ಕೂಡ ಎಕನಾಮಿಕ್ಸ್ ಎಕ್ಸಾಮ್ ಇರುತ್ತೆ. ಕೆಮಿಸ್ಟ್ರಿ ಅಂತ ಹೇಳಿದರೆ ರಸಾಯನಶಾಸ್ತ್ರ ಎಕ್ಸಾಮು 12ನೇ ತಾರೀಕು ಗುರುವಾರದ ದಿನ ಜೂನ್ ತಿಂಗಳಿನಲ್ಲಿ ಇರುತ್ತದೆ. ಎಕನಾಮಿಕ್ಸ್ ಅಂತ ಹೇಳಿದರೆ ಅರ್ಥಶಾಸ್ತ್ರ. ಕ್ಲಿಯರ್? ವೆರಿ ಗುಡ್. 13ನೆಯ ತಾರೀಕು 6ನೆಯ ತಿಂಗಳು ಅಂತ ಹೇಳಿದರೆ ಜೂನ್ 13 ಮುಂದಿನ ತಿಂಗಳು 13ನೇ ತಾರೀಕು ಎಕ್ಸಾಮ್ 3 ಇಂಗ್ಲೀಷ್ ಆಗಿರುತ್ತೆ. ಇಂಗ್ಲೀಷಲ್ಲಿ ಕಡಿಮೆ ಬಂದವರು, ಇಂಗ್ಲೀಷಲ್ಲಿ ಫೇಲ್ ಆದವರು, ಇಂಗ್ಲೀಷಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಬೇಕು ಅಂತ ಕನಸನ್ನು ಕಂಡಂತಹ ವಿದ್ಯಾರ್ಥಿಗಳು ತಾವುಗಳು ಎಕ್ಸಾಮ್ 3ನಲ್ಲಿ 13ನೇ ತಾರೀಕು ಮುಂದಿನ ತಿಂಗಳಿಗಾಗಿ ತಾವುಗಳು ಇಂಗ್ಲೀಷ್ ಎಕ್ಸಾಮನ್ನು ಬರೆಯಬಹುದಾಗಿದೆ. ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಲ್ಲರಿಗೂ ಕೂಡ ಇಂಗ್ಲೀಷ್ ಒಂದೇ ದಿನ. 14ನೇ ತಾರೀಕು 6ನೆಯ ತಿಂಗಳು ಅಂದರೆ ಜೂನ್ ತಿಂಗಳಿನಲ್ಲಿ ಲಾಜಿಕ್ ಎಕ್ಸಾಮ್, ಬಿಸ್ನೆಸ್ ಸ್ಟಡೀಸ್ ಅಂತ ಇದೆ. ಅಂತ ಹೇಳಿದರೆ ವ್ಯವಹಾರ ಅಧ್ಯಯನ ಅಂತ. ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ ಅಂತ. ಎಜುಕೇಷನ್ ಅಂತ ಇದೆ, ಹಾಗೂ ಹೋಮ್ ಸೈನ್ಸ್ ಅಂತ ಗೃಹ ವಿಜ್ಞಾನ. ಈ ರೀತಿಯಾಗಿ ಇರುವಂತಹ ಪರೀಕ್ಷೆಗಳು. ಭಾನುವಾರ ರಜೆ ಇರುತ್ತೆ. ನಂತರದಲ್ಲಿ 16/6/2025 ಮುಂದಿನ ತಿಂಗಳು ಎಕ್ಸಾಮ್ 3. 16ನೆಯ ತಾರೀಕು ಸೋಷಿಯಾಲಜಿ ಎಕ್ಸಾಮ್ ಇದೆ, ಜಿಯಾಲಜಿ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ. ಕಂಪ್ಯೂಟರ್ ಸೈನ್ಸು ನಮ್ಮ ಸೈನ್ಸ್ ವಿದ್ಯಾರ್ಥಿಗಳು ಹಾಗೂ ಕಂಪ್ಯೂಟರ್ ಸೈನ್ಸು ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ಸೋಷಿಯಾಲಜಿ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಇರುವಂಥದ್ದಾಗಿರುತ್ತೆ. 17ನೆಯ ತಾರೀಕು 6ನೆಯ ತಿಂಗಳು ಆಪ್ಷನಲ್ ಕನ್ನಡ ಇರುತ್ತೆ. ಅಂತ ಹೇಳಿದರೆ ಐಚ್ಛಿಕ ಕನ್ನಡ ಅಂತ ಅರ್ಥ. ಅಕೌಂಟೆನ್ಸಿ ಎಕ್ಸಾಮ್ ಇರುತ್ತೆ. ಇದು ಒಂದು ಆರ್ಟ್ಸ್ನವರಿಗೆ ಹಾಗೂ ಏನಂತೀರ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇರುವಂಥ ಪರೀಕ್ಷೆಗಳಾಗಿವೆ. 18ನೆಯ ತಾರೀಕು 6ನೆಯ ತಿಂಗಳು ಹಿಂದಿ ಎಕ್ಸಾಮ್ ಇರುತ್ತೆ. ಯಾರೆಲ್ಲ ಕನ್ನಡ ಎಕ್ಸಾಮ್ ತಗೊಂಡಿಲ್ವೋ ಅವರಿಗೆ ಫಸ್ಟ್ ದಿನ ಫ್ರೀ ಇರ್ತೀರಾ. ಯಾರೆಲ್ಲ ಕನ್ನಡ ಬದಲಿಗೆ ಹಿಂದಿ ತೆಗೆದುಕೊಂಡಿದ್ದೀರೋ ಅಂಥ ವಿದ್ಯಾರ್ಥಿಗಳು 18ನೇ ತಾರೀಕು ಎಕ್ಸಾಮ್ ಬರೀಬೇಕಾಗಿರುತ್ತೆ. 19ನೆಯ ತಾರೀಕು ಸೈಕಾಲಜಿ, ಬೇಸಿಕ್ ಮ್ಯಾಥ್ಸ್, ಜಿಯೋಗ್ರಫಿ ಎಕ್ಸಾಮ್ಗಳು ಇರುತ್ತೆ. ಅರ್ಥ ಆಯ್ತಾ? ವೆರಿ ಗುಡ್. ಜಿಯೋಗ್ರಫಿ ಅಂದರೆ ಭೂಗೋಳ ಶಾಸ್ತ್ರ ಅಂತ. 19ನೇ ತಾರೀಕು
ಲಾಸ್ಟ್ ಎಕ್ಸಾಮ್ ಮೈ ಡಿಯರ್ ಚಿಲ್ಡ್ರನ್ 20ನೇ ತಾರೀಕು 6ನೆಯ ತಿಂಗಳು, ಜೂನ್ 20ನೇ ತಾರೀಕು 6ನೇ ತಿಂಗಳು ಕೊನೆಯ ಎಕ್ಸಾಮ್ ಆಗಿರುತ್ತೆ. ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ್, ಫ್ರೆಂಚ್ ಲ್ಯಾಂಗ್ವೇಜು ಆಯಿತಾ. ಕನ್ನಡ ಬಿಟ್ಟು ಯಾರೆಲ್ಲ ಬೇರೆ ಪರೀಕ್ಷೆ ತೆಗೆದುಕೊಂಡಿದ್ದೀರೋ ಆಯಿತಾ, ಕನ್ನಡ ಹಿಂದಿ ಬಿಟ್ಟು ಅವರಿಗೆಲ್ಲ 20ನೇ ತಾರೀಕು ಕೊನೆಯ ಎಕ್ಸಾಮ್ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ ಸರ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿಯೊಂದು ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳು, ಪ್ರತಿಯೊಂದು ಸಬ್ಜೆಕ್ಟಿನ ಏನಂತೀರ ಸರ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರು, ಪ್ರತಿಯೊಂದು ಸಬ್ಜೆಕ್ಟಿನ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಜೊತೆಗೆ ಕೀ ಆನ್ಸರ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಜೊತೆಗೆ ಪ್ಯಾಸಿಂಗ್ ಪ್ಯಾಕೇಜ್ ಕೂಡ ರೆಡಿ ಇದೆ ಸರ್. ತಾವುಗಳು ಅದನ್ನು ಯುಟಿಲೈಸ್ ಮಾಡಿಕೊಳ್ಳಬೇಕು. ಧನ್ಯವಾದಗಳು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ರೆಕಮೆಂಡ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.